ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಸಮಸ್ತ ಗುರುಭ್ಯೋ ನಮಃ. ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ದಯಾನಿಧೆ. ಗುರುಶ್ರೀಶದಾಸರು ಹಾಡಿದ ಶ್ರೀನಿವಾಸನ ಸ್ತುತಿ ಮಾಲಿಕೆ ಇದೊಂದು. ಈ ಮಾಲಿಕೆಯಲ್ಲಿ ದೇವರನ್ನು ವರ್ಣಿಸ್ತಾರೆ. ದೇವರು ಹೇಗಿದ್ದಾನೆ ಅಂತಂದರೆ, ಭಾನುಕೋಟಿ ತೇಜ ಲಾವಣ್ಯ ಮೂರುತಿ. ಇದು ಮೇಲ್ನೋಟಕ್ಕೆ ನೋಡಿದರೆ ಇಷ್ಟು ಅರ್ಥ ಇದೆ. ಇದರಲ್ಲಿ ದೇವರ ತೇಜಸ್ಸು ಎಷ್ಟು ಅಂತಂದರೆ ಭಾನುಕೋಟಿ. ಭಾನು ಅಂದರೆ ಭಾತಿ ಭಾಸಯತಿ, ಬೆಳಗಿಸುವ ಸೂರ್ಯ. ಒಂದು ಕೋಟಿ ಸೂರ್ಯರು ಉದಯಿಸಿದರೆ ಎಂತಹ ತೇಜಸ್ಸು, ಅಂತಹ ತೇಜಸ್ಸು ಅದು ಭಗವಂತನದ್ದು. 1000 ಒಂದು ಕೋಟಿ ಸೂರ್ಯರು ಉದಯಿಸಿದರೆ ಎಂತಹ ಒಂದು ಲಾವಣ್ಯ, ಎಂತಹ ಸೌಂದರ್ಯ, ಅಂತಹ ಸೌಂದರ್ಯ ನಮ್ಮ ದೇವರದ್ದು. ಅಂತಹ ಮೂರ್ತಿ ನಿಂದು ಅಂತ ದಾಸರು ಸ್ತೋತ್ರ ಮಾಡ್ತಾರೆ. ಇದರ ಬಗ್ಗೆ ಸದ್ಯಕ್ಕಂತೂ ಒಂದಿಷ್ಟು ಚಿಂತನೆ ನಮ್ಮಲ್ಲಿ. ದೇವರ ಆ ತೇಜಸ್ಸು ಹೇಳ್ತಾರೆ, ಒಂದು ಕೋಟಿ ಸೂರ್ಯ ಉದಯಿಸಿದರೆ ಎಂತಹ ತೇಜಸ್ಸಿರ್ಬೋದು. ಪ್ರಳಯ ಕಾಲದಲ್ಲಿ 12 ಆದಿತ್ಯರು ಉದಯಿಸಿದರೆ ಇಡೀ ಜಗತ್ಸಂಹಾರಕವಾದ ಬೆಂಕಿ ಉಂಟಾಗ್ತದೆ ಅಂತ ತೇಜಸ್ಸು ಅಂತ ಹೇಳ್ತಾರೆ. ಕೋಟಿ ಸೂರ್ಯ ಉದಯಿಸಿದರೆ ಅದು ಹೇಗಿರ್ಬೋದು? ದಾಸರ ಚಿಂತನೆ ಭಾಳ ಅದ್ಭುತವಾದ್ದು. ಸೂರ್ಯ ವೆಂಕಟೇಶನ ಭಗವಂತನ ಮೂರ್ತಿ, ಅವನ ತೇಜಸ್ಸು ಭಾನುಕೋಟಿಯಷ್ಟು. ಕೋಟಿ ಸೂರ್ಯ ಏಕಕಾಲದಲ್ಲಿ ಉದಯಿಸಿದರೆ ಹೇಗಿರ್ಬೋದು? ಅಂತಹ ತೇಜಸ್ಸು ಸೂರ್ಯನದ್ದು, ವೆಂಕಟೇಶನದ್ದು. ಅಂತಹ ಲಾವಣ್ಯ ವೆಂಕಟೇಶನದ್ದು ಅಂತ ವರ್ಣಿಸ್ತಾರೆ. ಇನ್ನೊಂದು ಕಡೆ ನಾವು ರಾಯರ ಸ್ತೋತ್ರ ನಾವು ನೋಡಿದರೆ ಅದು ಪ್ರತಿಬಿಂಬ. ಅದು ಬಿಂಬ ಶ್ರೀನಿವಾಸ, ಪ್ರತಿಬಿಂಬ ರಾಯರ್, ಪರಂಪರೆಯ ಪ್ರತಿಬಿಂಬ. ಆ ಪ್ರತಿಬಿಂಬ ಹೇಗಿದೆ ಅಂತ ನಾವು ನೋಡಬೇಕಾದ್ರೆ ಇದೇ ಉದಾಹರಣೆ ಅಲ್ಲಿದೆ. ಇದನ್ನು ಸ್ವಲ್ಪ ಬಿಡಿಸ್ತೇನೆ ನೋಡಿ. ಭಾನುಕೋಟಿ ತೇಜಸ್ಸು, ಲಾವಣ್ಯ, ಇದನ್ನು ಸ್ವಲ್ಪ ನಾವು ಬಿಡಿಸಬೇಕಾದ್ದು. ಸೂರ್ಯನ ಲಾವಣ್ಯ ಅನ್ನೋದಕ್ಕಿಂತಲೂ ಚಂದ್ರನ ಲಾವಣ್ಯ ಅಂತ ಹೇಳೋದು ತುಂಬ ಚೆಂದ ಇರ್ತದೆ. ಭಾನುಕೋಟಿ ತೇಜಸ್ಸು, ಭಾನು ಅಂತಂದರೆ ಕಿರಣವುಳ್ಳವ. ಭಾನು ಅಂದರೆ ಕಿರಣ ಅಂತ ಅರ್ಥ. ಕಿರಣವುಳ್ಳವ ಅಂತಂದರೆ ಚಂದ್ರ ಅಂತ ಅರ್ಥ. ಭಾನುಕೋಟಿ ಅಂತಂದರೆ ಒಂದು ಕೋಟಿ ಚಂದ್ರರು ಉದಯಿಸಿದರೆ ಏಕಕಾಲದಲ್ಲಿ ಹೇಗಿರಬೇಕು ಅಷ್ಟು ಲಾವಣ್ಯ. ಅಂದರೆ ತೇಜಸ್ಸು ಮತ್ತು ಲಾವಣ್ಯ ಅಂದರೆ ಸೂರ್ಯನ ತೇಜಸ್ಸು, ಚಂದ್ರನ ಲಾವಣ್ಯ ತುಂಬಿರತಕ್ಕಂಥವನು ಶ್ರೀನಿವಾಸ ಅಂತ ದಾಸರು ವರ್ಣಿಸ್ತಾರೆ. ರಾಯರ ಸ್ತೋತ್ರ ಇದೆ. ದುರ್ವಾದಿಧ್ವಾಂತ ರವಯೇ ವೈಷ್ಣವ ಇಂದೀವರ ಇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಆ ದಾಸರ ಹಾಡು ಇದಕ್ಕೆ ವ್ಯಾಖ್ಯಾನ ಇದ್ದ ಹಾಗಿದೆ. ದುರ್ವಾದಿಧ್ವಾಂತ ರವಯೇ, ಸೂರ್ಯ ಉದಯಿಸ್ತಾನೆ, ಅಲ್ಲಿವರೆಗೆ ಕತ್ತಲು. ಎಂಥ ಕಗ್ಗತ್ತಲಿರಲಿ, ಸೂರ್ಯ ಉದಯಿಸಿದರೆ ಆಮೇಲೆ ಆ ಕಗ್ಗತ್ತಲೇ ಇರುವುದಿಲ್ಲ. ಧ್ವಾಂತ ರವಯೇ, ಧ್ವಾಂತ ಅಂದರೆ ಕಗ್ಗತ್ತಲು, ಅದಕ್ಕೆ ಸೂರ್ಯನ ಹಾಗಿದ್ದಾರೆ ರಾಯರು ಅಂತ ವರ್ಣಿಸ್ತಾರೆ. ವೈಷ್ಣವ ಇಂದೀವರ ಇಂದವೇ, ಅಲ್ಲಿ ಭಾನು ಲಾವಣ್ಯ ಅದರದ್ದೇ ಒಂದು ಪ್ರತಿಬಿಂಬ ಇದೆ. ವೈಷ್ಣವ ಇಂದೀವರ ಇಂದವೇ, ಭಗವದ್ಭಕ್ತರಿದ್ದರೆ ಅದನ್ನು ನೈದಿಲೆ ಅಂತ ಇಟ್ಟುಕೊಂಡ್ರೆ ಅದನ್ನು ಅರಳಿಸಲಿಕ್ಕೆ ಚಂದ್ರ ಹೇಗೆ ಹಾಗೆ ನಮ್ಮ ರಾಯರು ಅಂತ ಆ ಸ್ತೋತ್ರದಲ್ಲಿ ವರ್ಣಿಸ್ತಾರೆ. ಅಂದರೆ ಬಿಂಬ ಮತ್ತು ಪ್ರತಿಬಿಂಬ. ಸನ್ಯಾಸಿಗಳಲ್ಲಿ ಚಂದದ ಪ್ರಶ್ನೆ ಅಲ್ಲ. ಚಂದ ಅಂದರೆ ಲಾವಣ್ಯ ಅಂತಂದರೆ ಭಕ್ತರಿಗೆ ಇಷ್ಟವನ್ನು ಕೊಡುವುದೇ ಲಾವಣ್ಯ. ಎಲ್ಲ ಬೇಡ ಅಂತ ಬಿಟ್ಟು ಹೋದವರು, ಹೆಂಡತಿ ಮಕ್ಕಳನ್ನು ವಿರಕ್ತರಾಗಿ ಬಿಟ್ಟು ಹೋದವರು.
ನಾನು ಸರ್ವಂ ಸನ್ಯಸ್ತಂ ಅಂತ ಬಿಟ್ಟು ಹೋದವರು ರಾಯರು. ಹಾಗಾಗಿ ಲಾವಣ್ಯವೂ ಬೇಡ ಅಂತ ಬಿಟ್ಟು ಹೋದವರು. ಲಾವಣ್ಯ ಅಂತಂದರೆ, ಚಂದ ಅಂತಂದರೆ ನಮಗೆ ರಾಯರು ಬೇಕು ಅಂತ 400 ವರ್ಷಗಳಾದರೂ ರಾಯರನ್ನು ಬಿಟ್ಟು ನಮಗಿರಲಿಕ್ಕಾಗುವುದಿಲ್ಲ ಅಂತಂದರೆ ರಾಯರ ಲಾವಣ್ಯ ಅದು ಎಂಥದ್ದು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ನೋಡಿ, ಶ್ರೀನಿವಾಸ ಅವನು ಭಾನುಕೋಟಿ ತೇಜಸ್ಸು ಉಳ್ಳವ. ತೇಜಸ್ಸು ಅಂದರೆ ನಿಜವಾಗಿ ಈ ಕರುಣೆಗೂ ಈ ತೇಜಸ್ಸಿಗೂ ಒಂದು ರೀತಿಯಲ್ಲಿ ವಿರೋಧ. ಯಾಕಂದರೆ ಕಾರುಣ್ಯ ಇದೆ ಅಂತಂದ ಮೇಲೆ ಆ ತೇಜಸ್ಸನ್ನು ಹಿಡ್ಕೊಂಡು ಏನು ಮಾಡೋದು? ಅದು ವಿರೋಧಿಗಳಿದ್ದಾರೆ ಅಂತ. ಇದಕ್ಕೆ ನಿಜವಾದ ಅರ್ಥ ಬರಬೇಕು ಅಂತಾದರೆ, ಕಾರುಣ್ಯ ಅಂತ ಹೇಳುವಾಗ ರಾಮದೇವರಿಗೆ ಕಾರುಣ್ಯ ಇತ್ತು. ಯಾರೋ ಒಬ್ಬರು ಪ್ರಶ್ನೆ ಮಾಡಿದರು, ರಾಮದೇವರು ತುಂಬ ಕರುಣಾಳು, ಅಯೋಧ್ಯೆಯನ್ನೇ ಬಿಟ್ಟು ಹೊರಟು ಹೋದ, ಬಂಗಾರದ ಸಿಂಹಾಸನಕ್ಕೆ ತುಳಸಿ ದಳ ಇಟ್ಟ, ಎಂಥ ಕರುಣಾಳು. ಆದರೆ ಸೀತೆಯನ್ನು ಕೊಂಡೊಯ್ದಾಗ ರಾವಣನ ಜೊತೆಗೆ ಯುದ್ಧ ಯಾಕೆ ಮಾಡಿದ ಅಂತ ಕರುಣಾಳು? ಯಾರಾದರೂ ಈ ಪ್ರಶ್ನೆ ಮಾಡ್ತಾರಾ? ಯಾರು ಈ ಪ್ರಶ್ನೆ ಮಾಡುವುದಿಲ್ಲ. ಯಾಕೆ ಅಂತಂದರೆ ಕರುಣೆಗೆ ಅರ್ಥ ಬರಬೇಕಾದ್ರೆ ಇದು ಬೇಕೇ ಬೇಕಿಲ್ಲಿ. ಕಾರುಣ್ಯ ಅಂತ ಅದು ಮೆರೆಯಬೇಕಾಗಿದ್ದರೆ ಆ ಕಾರುಣ್ಯಕ್ಕೆ ವಿರೋಧಿಯಾಗಿರತಕ್ಕಂತಹ ದುಷ್ಟ ಶಕ್ತಿಗಳಿದ್ದರೆ ಅದನ್ನು ನಿರ್ಮೂಲನೆ ಮಾಡಿದಾಗ ಈ ಕಾರುಣ್ಯ ಅದು ಎದ್ದು ಕಾಣ್ತದೆ. ರಾಮನ ಕಾರುಣ್ಯ ಮೆರೆಯುವುದೇ ಯಾವುದರಿಂದ ಅಂತಂದರೆ, ಇಡೀ ಜಗತ್ತಿಗೆ ಕಂಟಕನಾದ ರಾವಣ, ಕುಂಭಕರ್ಣ, ಅವನ ಪರಿವಾರ, ಅವನ ಸೇನೆ ಅದನ್ನು ಯಾವಾಗ ಸಂಹಾರ ಮಾಡಿದ ನಮ್ಮ ಸ್ವಾಮಿ ರಾಮಚಂದ್ರ, ಅವನ ಕಾರುಣ್ಯ ಮೆರೆಯಿತು. ಅದೇ ರೀತಿಯಾಗಿ ಕಾರುಣ್ಯ, ಶ್ರೀನಿವಾಸನ ಕಾರುಣ್ಯ ಮೆರೆಯುವುದು ಯಾವಾಗ ಅಂತಂದರೆ, ಸಜ್ಜನರಿಗೆ ವಿರೋಧಿಗಳಾದವರು ಯಾರಾದರೂ ಇದ್ದರೆ ಅಂಥವರಿಗೆ ಅವನು ವಿರೋಧಿಯಾದರೆ ಮಾತ್ರ ಅವನ ಕಾರುಣ್ಯ. ಸ್ವಾಮಿಗಳು ಭಾಳ ಒಳ್ಳೆಯವರು. ನಮ್ಮನೆಗೂ ಪಾದಪೂಜೆಗೆ ಬಂದರು, ನಮಗೆ ಆಗದಿದ್ದ ಪಕ್ಕದ ಮನೆಗೂ ಅನುಗ್ರಹ ಮಾಡಿ ಬಂದರು ಅಂತಂದರೆ ಕಾರುಣ್ಯ ಅಂತ ಯಾರಾದರೂ ಹೇಳ್ತಾರೆ? ಕಾರುಣ್ಯ ಅಂತ ಯಾವಾಗ ಹೇಳ್ತಾರೆ ಅಂತಂದರೆ, ನಮ್ಮ ಮೇಲೆ ಸಜ್ಜನರ ಮೇಲೆ ಪ್ರೀತಿ ಇದ್ದು ಸಜ್ಜನರನ್ನು ವಿರೋಧಿಸುವವರ ಮೇಲೆ ದ್ವೇಷ ಇದ್ದರೆ ಮಾತ್ರ ಕಾರುಣ್ಯ ಅಂತ. ನಮಗೆ ಭಾರತ ದೇಶದ ಮೇಲೆ ತುಂಬ ಪ್ರೀತಿ, ಆದರೆ ಪಾಕಿಸ್ತಾನ ದಿವಾಳಿ ಅದು ತುಂಬ ಬೇಜಾರ ಅಂತ ಹೇಳಿದರೆ ಅವ್ರಿಗೆ ನಿಜವಾದ ಭಾರತೀಯ ಖಂಡಿತ ಆಗುವುದಿಲ್ಲ. ನಮ್ಮಲ್ಲಿ ಭಾರತದ ದೇಶದ ಮೇಲೆ ಭಕ್ತಿ ಅಂತಂದರೆ, ಪ್ರೀತಿ ಅಂತಂದರೆ ಆ ಭಾರತವನ್ನು ಪುಡಿ ಪುಡಿ ಮಾಡಲಿಕ್ಕೆ ಸನ್ನದ್ಧವಾದಂತಹ ಆ ಪಕ್ಕರನ್ನು ಯಾವಾಗ ನಾವು ಮೆಟ್ಟಿ ಹಾಕಲಿಕ್ಕೆ ನಿಲ್ತೇವೆ, ಆ ಮೆಟ್ಟಿ ಹಾಕಿದವರನ್ನು ನಾವು ಪ್ರಶಂಸನೆ ಮಾಡ್ತೇವೆ, ಆವಾಗಲೇ ನಮ್ಮ ಭಾರತದ ಭಕ್ತಿ ಅದು ಉಲ್ಬಣ ಆಗುವಂಥದ್ದು. ನಮ್ಮ ಶ್ರೀನಿವಾಸ ದೇವರು ಅದು ಕರುಣಾಮಯ. ಎಂತಹ ಕರುಣಾಮಯ ಅಂತಂದರೆ ಆ ಲಾವಣ್ಯ, ಎಂಥ ಕಾರುಣ್ಯ, ಎಂಥ ಲಾವಣ್ಯ ಅಂತಂದರೆ ಭಾನುಕೋಟಿ ತೇಜಸ್ಸು. ದೇವರು ಶ್ರೀನಿವಾಸ ಕೆಂಡಾಮಂಡಲಾಗಿ ಬಿಟ್ಟಂತೆ. ಯಾವಾಗ ಕೆಂಡಾಮಂಡಲ ಆದ ಅಂತಂದರೆ, ನಮ್ಮ ಸಪ್ತಶೃಂಗ ಶ್ರೀನಿವಾಸನದ್ದು, 7 ಕೊಂಡಲ ವಾಸ, 7 ಬೆಟ್ಟದ ಅಧಿಪತಿ ಶ್ರೀನಿವಾಸ. ಆ 7 ಬೆಟ್ಟದಲ್ಲಿ ಒಂದೊಂದೇ ಬೆಟ್ಟವನ್ನು ಕಸಿದುಕೊಳ್ಳಬೇಕು ಅಂತ ಅಧಿಕಾರಿಗಳೇ, ಮುಖ್ಯ ಅಧಿಕಾರಿಯೇ ಯಾವಾಗ ಸನ್ನದ್ಧನಾದ, ನಮ್ಮ ಶ್ರೀನಿವಾಸ ದೇವರು ಅವನನ್ನು ಕೊಂಡೋಗಿ ಅವನು ಕೂತ ಜಾಗವನ್ನೇ ಬೆಂಕಿಯಲ್ಲಿ ಸುಟ್ಟು ಅದಪ್ಪಾತ ಮಾಡಿದ ಅಂತಂದರೆ ಶ್ರೀನಿವಾಸನ ಆ ತೇಜಸ್ಸು ಅದ್ಭುತವದ್ದು. ನಮ್ಮ ಮೇಲೆಲ್ಲ ಕರುಣೆ ನೋಡಿ. ಅಲ್ಲಿ ಹೋಗಿ ಆ ಶಿಲುಬೆಯನ್ನು ಕೂಡಿಸಿದರೆ ಶ್ರೀನಿವಾಸನ ಆ ದೇವಸ್ಥಾನಕ್ಕೆ ಏನು ಮಹತ್ವ ಬರ್ತಿತ್ತು. ಹಾಗಾಗಿ ಪ್ಲಸ್ಸನ್ನು ಮೈನಸ್ ಮಾಡಿದ ದೇವರು ನಮ್ಮ ಶ್ರೀನಿವಾಸ ಅಂತಂದರೆ ಅದು ಭಾನುಕೋಟಿ ತೇಜಸ್ಸು. ಇದೊಂದು ಉದಾಹರಣೆ, ಚಿಕ್ಕ ಉದಾಹರಣೆ. ಇಂತಹ ಕೋಟಿ ಕೋಟಿ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇರ್ತದೆ. ಭಾನುಕೋಟಿ ತೇಜಸ್ಸು, ಅವನ ಲಾವಣ್ಯ ಅದ್ಭುತವಾದ ಲಾವಣ್ಯ, ಎಂತಹ ಸುಂದರ. ಸಾಮಾನ್ಯವಾಗಿ ಸೌಂದರ್ಯ ಯಾವಾಗ ಬರ್ತದೆ ಅಂತಂದರೆ, ಬಟ್ಟೆ, ಆಭರಣ, ವಜ್ರ, ವೈಢೂರ್ಯ ಇದೆಲ್ಲ ಬಂದಾಗ ಲಾವಣ್ಯ. ನಮ್ಮ ಶ್ರೀನಿವಾಸ ದೇವರು ಹೇಗಿದ್ದರೂ ಸುಂದರ. ಬಟ್ಟೆ ಹಾಕಿದರೆ, ಪೀತಾಂಬರ ಹಾಕಿದರೆ ಪರಮ ಚೆಲುವ. ಅದನ್ನು ತೆಗೆದು ಬಿಸಾಡಿದರೆ ಶುಕ್ರವಾರ ಅದಕ್ಕಿಂತ ಸುಂದರ ಅಂತಂದರೆ, ಬಟ್ಟೆ ಸುಂದರ ಆದದ್ದು ಬಟ್ಟೆಯಿಂದ ಶ್ರೀನಿವಾಸ ಮೆರೆದದ್ದಲ್ಲ, ಬಟ್ಟೆ ಆಭರಣಗಳು ಮೆರೆಯುವುದೇ ಶ್ರೀನಿವಾಸ ಹಾಕ್ಕೊಂಡದ್ರಿಂದ ಅಂತ ನೋಡಿದಾಗ ಅವನ ಲಾವಣ್ಯ ಅದೆಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ನಮ್ಮ ರಾಯರು ಪ್ರತಿಬಿಂಬ, ಭಾನುಕೋಟಿ ತೇಜಸ್ಸು. ಅದೇ ಭಾನುಕೋಟಿ ಚಂದ್ರಕೋಟಿ ಲಾವಣ್ಯ ಅದು ರಾಯರದು.
ಅದನ್ನೇ ಆ ಸ್ತೋತ್ರದಲ್ಲಿ ಹೇಳ್ತಾರೆ. ರಾಯರ ತೇಜಸ್ಸು ಎಂಥ ತೇಜಸ್ಸು ಅಂತಂದರೆ ದುರ್ವಾದಿ ಧ್ವಾಂತ ರವಯೆ. ರಾಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಸಾಮಾನ್ಯವಾಗಿ ಸನ್ಯಾಸ ಅಂತ ಹೇಳಿದಾಗ ಎಷ್ಟು ಮಠಕ್ಕೆ ಆಸ್ತಿ ಇದೆ, ಎಷ್ಟು ಬಂಗಾರ ಇದೆ, ಎಷ್ಟು ಭೂಮಿ ಇದೆ, ಅದೆಲ್ಲ ನೋಡುವ ಕ್ರಮ. ರಾಯರದನ್ನು ನೋಡಲೇ ಇಲ್ಲ. ಸನ್ಯಾಸ ಬೇಡವೇ ಬೇಡ ಅಂತ ಹೇಳಿದರು. ಸನ್ಯಾಸದ ಮೇಲೆ ದ್ವೇಷ ಅಲ್ಲ, ರಾಯರು ಬೇಡ ಅಂತ ಹೇಳಿದರು. ಯಾಕೆ ಅಂತಂದರೆ ನನಗೆ ತುಂಬ ಜವಾಬ್ದಾರಿ ಇದೆ ಅಂತ. ಏನು ಜವಾಬ್ದಾರಿ ಅಂತಂದರೆ ಕಟ್ಟಿಕೊಂಡ ಒಬ್ಬ ಹೆಂಡತಿ ಇದ್ದಾಳೆ, ಇನ್ನೂ ಬಾಲೆ ಮಕ್ಕಳಿದ್ದಾರೆ, ಇನ್ನೂ ಪುಟಾಣಿಗಳು. ಬಾಲಶ್ಚ ನೋಪನೀತಃ, ಮಗನಿಗೆ ಉಪನಯನ ಮಾಡಲಿಲ್ಲ, ಹೆಂಡತಿ ಚಿಕ್ಕವಳು, ಸನ್ಯಾಸ ಬೇಡ ಅಂತ ಹೇಳಿದರು. ಇದರ ಅರ್ಥ ರಾಯರಿಗೆ ಹೆಂಡತಿಯ ಮೇಲೆ ವ್ಯಾಮೋಹ ಅಂತ ಅದರ ಅರ್ಥ ಅಲ್ಲ, ಇದೊಂದು ಜವಾಬ್ದಾರಿ. ಯಾಕೆಂದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿ ಮದುವೆ ಆಗುವಂಥದ್ದು. ಆ ಕೈ ಹಿಡಿದ ಹೆಂಡತಿಯನ್ನು ಕೈ ಬಿಡಬೇಕಲ್ಲ. ಸನ್ಯಾಸ ಅಂದರೆ ಹಾಗೇನೆ. ಸನ್ಯಾಸ ಅಂತ ಹೇಳುವಾಗ ಮದುವೆನೂ ಆಗಿರ್ತಾನೆ, ಹುಡುಗಿಯೂ ಬರ್ಬೋದು, ಸನ್ಯಾಸ ಆಗುವುದಿಲ್ಲ. ಅದು ಎರಡು ವಿರುದ್ಧವಾದ್ದು. ಹಾಗಿರುವಾಗ ರಾಯರು ಹೇಳಿದರು, ಸುಧೀಂದ್ರರು ಹೇಳಿದರು, ನಿಮ್ಮ ಶಿಷ್ಯ ಹೌದು, ಆದರೆ ಶಾಸನ ಒಪ್ಪುವುದಿಲ್ಲ. ಯಾಕೆಂತಂದರೆ ನನ್ನ ಜವಾಬ್ದಾರಿ ತುಂಬ ಇದೆ ಅಂತ. ಆದರೆ ಸುಧೀಂದ್ರರು ದಡ್ಡರಲ್ಲ, ಅವರಿಗೆ ಗೊತ್ತಿದೆ ವೆಂಕಟನಾಥನ ಹೆಂಡತಿ ಚಿಕ್ಕವಳು ಅಂತ. ಸುಧೀಂದ್ರ ತೀರ್ಥರಿಗೆ ಗೊತ್ತಿಲ್ವಾ? ಅವರೇನು ಆಜ್ಞೆ ಮಾಡಿದರು ಅಂತ ಅದರ ಹಿನ್ನೆಲೆ ಏನಿರ್ಬೋದು. ಹಾಗಾಗಿ ಅವರು ಆಜ್ಞೆ ಮಾಡಿದರು. ವೆಂಕಟನಾಥರು ಹೇಳಿದರು ಬೇಡ ಇದು ಅಂತ. ನೋಡಿ, ಇದು ವೆಂಕಟನಾಥರ ಸಂಕಲ್ಪ ಅಲ್ಲ, ಇದು ದೇವರ ಸಂಕಲ್ಪ, ಇದು ಶ್ರೀನಿವಾಸನ ಸಂಕಲ್ಪ. ನಾನು ಕೊಟ್ಟ ಕೂಸು. ನಮ್ಮ ವಾಯುದೇವರ ಬಗ್ಗೆ ಒಂದು ಚಿಂತನೆ ಇದೆ. ಏನು ಅಂದರೆ, ಅವರು ಬ್ರಹ್ಮಚಾರಿಗಳಾದರೆ ಹನುಮಂತ ದೇವರಂತಹ ಬ್ರಹ್ಮಚರ್ಯ ಒಂದು ಆದರ್ಶ. ಹೇಗೆ ಬ್ರಹ್ಮಚಾರಿಗಳಿರಬೇಕು ಅನ್ನುವ ಆದರ್ಶ. ಮದುವೆ ಆದರು, ಭೀಮಸೇನನಾದರು ಎಂಥ ಗೃಹಸ್ಥ, ಆದರ್ಶ ಗೃಹಸ್ಥ. ಮಧ್ವಾಚಾರ್ಯರಾದರು, ಸನ್ಯಾಸಿಗಳಾದರು. ಸನ್ಯಾಸಕ್ಕೆ ಒಂದು ಮಾಡೆಲ್ ಹೇಗೆ ಅಂದರೆ ಮಧ್ವಾಚಾರ್ಯರು ಅಂತ ಹೇಳುವಷ್ಟರ ಮಟ್ಟಿಗೆ ಅವರು ಜಗದ್ವ್ಯಾಪ್ತರಾದರು. ವೆಂಕಟನಾಥರು ಒಂದೇ ಜನ್ಮದಲ್ಲಿ ಎಲ್ಲವನ್ನೂ ಆದರ್ಶ ಮೆರೆದರು. ಒಬ್ಬ ಬ್ರಹ್ಮಚಾರಿ ಹೇಗಿರಬೇಕು, ಗುರು ಶುಶ್ರೂಷೆ ಮಾಡಿ ಅಧ್ಯಯನ, ಬೇರೆ ಯಾವುದೂ ಇಲ್ಲ, ಪುಸ್ತಕ ಆಯಿತು ತಾನಾಯಿತು. ಬ್ರಹ್ಮಚಾರಿ ಅಂದರೆ ಬ್ರಹ್ಮಚರತಿ ಅಧ್ಯಯತಿ, ವೇದಾಂತಗಳ ಅಧ್ಯಯನ ನಡೆಸಿದರು. ಒಬ್ಬ ಗೃಹಸ್ಥ ಆದರು, ಒಳ್ಳೆಯ ಗೃಹಸ್ಥ. ಹೇಗಿರಬೇಕು ಅಂತಂದರೆ ತನಗೆ ಬಡತನದಲ್ಲಿಯೂ ಕೂಡ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿದವರು, ಇನ್ನೊಬ್ಬರ ಹತ್ರ ಬೇಡದೆ. ಅದೇ ರೀತಿಯಾಗಿ ಮೂರನೇದ್ದು ಸನ್ಯಾಸಾಶ್ರಮ. ಹೇಗಿರಬೇಕು, ಕಾವಿ ಬಟ್ಟೆ ತೊಟ್ಟರೆ ರಾಯರು ಅನ್ನುವ ರೀತಿಯಷ್ಟರ ಮಟ್ಟಿಗೆ ಆ ಸನ್ಯಾಸಕ್ಕೆ ಬೆಲೆ ಕೊಡೋದು ಬೇಕಾಗಿತ್ತು. ಹಾಗಾಗಿ ರಾಯರು ಸನ್ಯಾಸವನ್ನು ವಿಚಾರ ಮಾಡಿದರು, ಬೇಕು ಬೇಡ ಅಂತ. ಸುಧೀಂದ್ರರು ಹೇಳಿದರು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ. ಅವರು ಹಿಂದೆ ಮುಂದೆ ನೋಡಿದರು. ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಆ ವಾಯುದೇವರು, ಬ್ರಹ್ಮದೇವರು, ಅವರ ಮಡದಿ ಭಾರತೀದೇವಿ, ಸರಸ್ವತೀ ದೇವಿಯರು ಸ್ವಪ್ನದಲ್ಲಿ ಬಂದು ಹೇಳಿದರು, ನೀನು ಸನ್ಯಾಸ ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡು ಅಂತ. ಸ್ವಪ್ನದಲ್ಲಿ ದೇವರು ಬಂದು ಆಜ್ಞೆ ಮಾಡಿ ಸ್ವೀಕಾರ ಮಾಡಿದ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ರಾಯರು ಅಂತಂದರೆ ಅವರ ಸನ್ಯಾಸ ಹೇಗಿರ್ಬೋದು? ನನ್ನ ಗಂಡನ ಪೀಠದಲ್ಲಿ ಕೂಡಲಿಕ್ಕೆ ನೀನು ಅರ್ಹ ಅಂತ ಹೆಂಡತಿ ಶಿಫಾರಸು ಮಾಡ್ತಾಳೆ ಅಂತಂದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತೊಂದು ಬೇಡ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಹಾಗಾಗಿ ರಾಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ವೈಷ್ಣವ ಇಂದೀವರ ಇಂದವೇ ಅವರು ಸನ್ಯಾಸಿಗಳಾದದ್ದರಿಂದ ನಾವು ಇವತ್ತು ಚೆನ್ನಾಗಿದ್ದೇವೆ. ನೋಡಿ, ನಮ್ಮ ದೇಶ ಇದೆ, ಹೇಗೆ ನಮ್ಮ ದೇಶಕ್ಕೆ ಒಂದು ಬಾರ್ಡರ್ ಅಂತಿದೆ, ಅದನ್ನು ಮೀರಿ ಬಂದರೆ ಅದನ್ನು ಹೇಗೆ ವಿರೋಧ ಮಾಡಬೇಕು, ಅದೇ ರೀತಿ ಧರ್ಮದ ಚೌಕಟ್ಟಿದೆ. ದುರ್ವಾದಿ ಧ್ವಾಂತಗಳು ಅಂತಹ ಕೆಟ್ಟ ವಾದಗಳೇನಿದೆ ಅದು ಮುಂದೆ ಹೆಜ್ಜೆ ಇಡದ ಹಾಗೆ ಅದನ್ನು ಹಿಮ್ಮೆಟ್ಟಿಸ್ಲಕ್ಕೋಸ್ಕರವಾಗಿ ಸೂರ್ಯನಾಗಿ ಮೆರೆದು ಬಂದವರು ನಮ್ಮ ರಾಯರು ಅಂತ. ದುರ್ವಾದಿ ಧ್ವಾಂತ ರವಯೆ ಅಂತ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಅಂತಹ ಪರಮ ಕರುಣಾಳುಗಳು ರಾಯರು. ತನ್ನ ಹೆಂಡತಿಯನ್ನು ಕೈಬಿಟ್ಟದ್ದು ಅಂತ ಒಂದು ಅಪವಾದ ಅಂತ ನಾವು ಚಿಂತನೆ ಮಾಡಬಾರ್ದು. ರಾಯರು ಎಲ್ಲವನ್ನೂ ಬಲ್ಲವರು, ಜ್ಞಾನಿಗಳು. ಕೈ ಹಿಡಿದವರನ್ನು ಕೈ ಬಿಡುವವರಲ್ಲ. ಅವರು ಏನು ಮಾಡಿದರು ಅಂತಂದರೆ
ಆ ಸರಸ್ವತಿಗೆ ಈ ಜನ್ಮದಲ್ಲಿ ಏನು ಸುಖ ಕೊಡಬೇಕೋ ಕೊಟ್ಟರು. ಮುಂದಿನ ಜನ್ಮದಲ್ಲಿ ಒಳ್ಳೆಯ ಮೋಕ್ಷ ರೂಪ ಸದ್ಗತಿಯನ್ನು ಕರುಣಿಸಿದ ಪರಮ ಕರುಣಾಳು ರಾಯರು ಅಂತಂದರೆ ಯಾರಿಗೂ ಅನ್ಯಾಯ ಮಾಡದ, ದ್ರೋಹ ಮಾಡದ ದೊಡ್ಡ ಯತಿಗಳು ರಾಯರು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಅವರ ತೇಜಸ್ಸೂ ಇದೆ, ಅವರ ಲಾವಣ್ಯನೂ ಇದೆ. ಅವರು ದುರ್ವಾದಿಗಳಿಗೆ ದುರ್ವಾದಿಗಳೆಂಬ ದ್ವಾಂತಕ್ಕೆ ಸೂರ್ಯನ ಹಾಗೆ ಅವರು ವಿನಾಶಕರಾದರೆ, ಅವರು ವೈಷ್ಣವ ಇಂದೀವರ ಭಗವದ್ಭಕ್ತರೆಂಬಂತಹ ನೈದಿಲೆಗೆ ಚಂದ್ರನಾಗಿ ಅನುಗ್ರಹ ಮಾಡುವವರು. ಅಂತಹ ಅತ್ಯಂತ ದಯಾಳುಗಳಾದ ರಾಯರು ಶ್ರೀನಿವಾಸನ ಅಂತರಂಗ ಭಕ್ತರು, ಪ್ರತಿಬಿಂಬರು. ಉಪನಿಷತ್ತಲ್ಲಿ ಹೇಳ್ತಾರೆ, ತಮೇವ ಭಾಂತಂ ಅನುಭಾತಿ ಸರ್ವಂ. ಸೂರ್ಯ ಬೆಳಕನ್ನು ಚೆಲ್ತಾನೆ. ಸೂರ್ಯನಿಗೆ ಬೆಳಕು ಎಲ್ಲಿಂದ ಬಂತು ಅಂತ ಅನಂತರದ ಒಂದು ಪ್ರಶ್ನೆ. ಎಷ್ಟು ಬೆಳಕು ನಾವು ಎಷ್ಟು ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಎಷ್ಟು ಖರ್ಚು ಮಾಡಿದರೂ ಸೂರ್ಯನಲ್ಲಿ ಬೆಳಕು ಕಡಿಮೆ ಆಗುವುದಿಲ್ಲ. ಅಷ್ಟು ತೇಜಸ್ಸನ್ನು ಯಾರು ತುಂಬಿಸಿದ? ಅನಂತರ ಒಂದು ಪ್ರಶ್ನೆ ಮಾಡಿ. ನಾವು ಬೇಡ ಅಂತಂದರೂ ನಮ್ಮ ಮನೆಯೊಳಗೆ ಬಂದು ನಮಗೆ ಫೋಕಸ್ ಹಾಕ್ತಾನೆ. ಇಡೀ ಮನೆ ಕ್ಲೋಸ್ ಮಾಡಿ ಯಾವುದೋ ಒಂದು ಸಂಧಿಯಲ್ಲಿ ಯಾವುದೋ ಒಂದು ಅವಕಾಶವನ್ನು ಮಾಡಿಕೊಂಡು ಒಳಗೆ ಬಂದು ಗಂಟೆ ಆಯಿತು ಏಳು ಅಂತ ಎಬ್ಬಿಸ್ತಾರೆ. ಎಲ್ಲಿರುವ ಸೂರ್ಯ ಎಲ್ಲಿ ಬೆಳಕನ್ನು ಚೆಲ್ತಾನೆ? ಒಂದ್ಸಲ ಆಲೋಚನೆ ಮಾಡಿದರೆ ಸೂರ್ಯನ ಉಪಕಾರ ದೊಡ್ಡ ಉಪಕಾರ. ನಾವು ಏನು ಕೊಡಲಿ ಬಿಡಲಿ, ಗಾಯತ್ರಿ ಮಂತ್ರ ಹೇಳಲಿ ಬಿಡಲಿ, ಅರ್ಘ್ಯ ಕೊಡಲಿ ಬಿಡಲಿ, ಏನೇ ನೀವು ಮಾಡಿ ನಿರ್ವಿಕಾರ ಇಲ್ಲದೆ, ಯಾರಿಗೂ ವಂಚನೆ ಮಾಡದೆ ಇಡೀ ಜಗತ್ತಿಗೆ ಕರುಣೆ ತೋರಿಸುವ ದೇವರು ಅದು ಸೂರ್ಯ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದಂತಹ ದೇವರು ಅದು ಇಡೀ ಭಾನಂಗಳದಲ್ಲಿ ತಿರುಗ್ತಾನೆ. ಅವನಿಗೆ ಬೆಳಕನ್ನು ಚೆಲ್ಲುವವರು ಯಾರು? ನಮ್ಮ ದೇವರು ಬೆಳಕನ್ನು ಚೆಲ್ತಾನೆ ಅಂತ. ದೇವರು ಕಾಣುವುದಿಲ್ಲ, ಬೆಳಕು ಮಾತ್ರ ಕಾಣ್ತದೆ. ತಮೇವ ಭಾಂತಂ ಅನುಭಾತಿ ಸರ್ವಂ. ದಿನಾ ಅದಕ್ಕೆ ಬೆಳಕನ್ನು ತುಂಬಿಸ್ತಾ ಇರ್ತಾನೆ ಅಂತ. ಹಾಗಾಗಿ ಅದಕ್ಕೆ ಬೆಳಕು ಖಾಲಿಯಾಗುವುದೇ ಇಲ್ಲ, ತೇಜಸ್ಸು ಖಾಲಿಯಾಗುವುದೇ ಇಲ್ಲ. ಯಾಕೆಂತಂದರೆ ಅನಂತ ತೇಜಸ್ಸಿನ ದೇವರು ಆ ಬ್ಯಾಕ್ಗ್ರೌಂಡಲ್ಲಿ ಕೂತಿದ್ದಾರೆ. ಮುಖ ಮಾತ್ರ ಸೂರ್ಯನದ್ದು, ಆದರೆ ಹಿಂಬದಿಯಲ್ಲಿ ಫೋಕಸ್ ಕೊಡೋದು ನಮ್ಮ ದೇವರು. ಕೃಷ್ಣ ಹೇಳ್ತಾನೆ, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜ ವಿದ್ಧಿ ಮಾಮಕಂ. ಹಾಗಾಗಿ ಸೂರ್ಯನಲ್ಲಿ ಏನು ಬೆಳಕಿದೆ ಸೂರ್ಯನದಲ್ಲ, ಅದು ನಂದೇ. ಕಾಣುವುದು ನಿಮ್ಮದು. ಈ ಶಾಲೆಯಲ್ಲಿ ಮಕ್ಕಳನ್ನು ಸ್ಟೇಜಲ್ಲಿ ಕೂಡಿಸಿ ನಿರ್ದೇಶನ ಮಾಡ್ತಾರೆ. ಒಳ್ಳೊಳ್ಳೆಯ ಒಳ್ಳೊಳ್ಳೆಯ ಡೈಲಾಗ್, ಎಂತಹ ಮಾತುಗಳನ್ನು ಕೇಳ್ತೇವೆ, ತುಂಬ ಖುಷಿ ಆಗ್ತದೆ. ಆದರೆ ಮಾತು ತಪ್ಪಿದರೆ ತೊದಲಿದರೆ ಹಿಂಬದಿಯಲ್ಲಿ ಡೈರೆಕ್ಟರ್ಗಳು ಹೇಳ್ತಾರೆ, ಟೀಚರ್ಗಳು, ಮಗು ಹೀಗೆ ಹೇಳೋ ಅಂತ. ಒಂದು ದೃಷ್ಟಿ ಆ ಮಗುವಿಗೆ ತೆರೆಯ ಹಿಂಬದಿಯಲ್ಲೇ ಇರ್ತದೆ. ಆ ತೆರೆಯ ಹಿಂಬದಿಯಲ್ಲಿದ್ದವರು ಸ್ಟೇಜಿಗೆ ಬರುವುದಿಲ್ಲ, ಹಿಂಬದಿಯಲ್ಲಿ ನಿಂತೇ ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಆ ಮಗು ಚೆನ್ನಾಗಿ ಮಾತಾಡ್ತದೆ. ಅಪ್ಪ ಅಮ್ಮನಿಗೆ ಖುಷಿಯೋ ಖುಷಿ, ನನ್ನ ಮಗು ಎಷ್ಟು ಚೆನ್ನಾಗಿ ಮಾತಾಡಿತು. ಅದನ್ನು ರೆಕಾರ್ಡ್ ಮಾಡಿದರು, ಊರೆಲ್ಲ ಕೇಳಿಸಿದರು. ಆದರೆ ಆ ಮಗುವಿಗೆ ಗುಟ್ಟು ಇದು ನಂದಲ್ಲ, ಸ್ವಂತ, ಇದು ತೆರೆ ಮೇರೆಯಲ್ಲಿ ಇರುವವರು ಅಂತ ಆ ಮಗುವಿಗೆ ಹೇಗೆ ಗೊತ್ತು, ಹಾಗೆ ಸೂರ್ಯನಿಗೆ ಗೊತ್ತು. ಎಲ್ಲ ಹೊಗಳಿದ್ದು ಸೂರ್ಯ ಏನು ಬೆಳಕು ಏನು ಪ್ರಕಾಶ ಅಂತ. ಆದರೆ ಸೂರ್ಯ ಹೇಳಿದ ಅದು ನಂದಲ್ಲ, ನಂದು ಒರಿಜಿನಲ್ ಅಲ್ಲ, ನಂದು ಸ್ವಂತ ಅಲ್ಲ, ನನಗೆ ಬೆಳಕನ್ನು ಕೊಟ್ಟವ ಆ ಹಿಂಬದಿಯಲ್ಲಿ ಆ ದೊಡ್ಡ ದೇವರು ನನಗೆ ಬೆಳಕನ್ನು ಕೊಟ್ಟದ್ದು ಅಂತ ಹೇಳ್ತಾನಂತೆ. ಅಂತಹ ದೇವರು ಭಾನು ಕೋಟಿ ಅಂತ ಹೇಳ್ತಾರೆ. ತೇಜ ಲಾವಣ್ಯ ಮೂರ್ತಿ ಅಂತ ನಮ್ಮ ದೇವರು ಮೂರ್ತಿ ಅಂತ ಮೂರ್ತಿಯಲ್ಲಿ ಬಂದು ತುಂಬಿರ್ತಾನಂತ. ಅಷ್ಟು ದೊಡ್ಡ ದೇವರು. ಅಂತಹ ಮೂರ್ತಿಗಳಲ್ಲಿ ಒಂದು ಮೂರ್ತಿ ರಾಯರ ಮೂರ್ತಿ. ಆ ರಾಯರ ಮೂರ್ತಿಯಲ್ಲಿ ಭಗವಂತ ತೇಜಸ್ಸನ್ನು ತುಂಬಿಸಿ ಊರಿಡೀ ಕಳಿಸಿದ್ದಾನೆ. ಮಂತ್ರಾಲಯದಲ್ಲಿ ವೃಂದಾವನ ಪ್ರವೇಶ ಮಾಡಿದರೆ ಅವರಿಗೊಂದು ಶಕ್ತಿ ಕೊಟ್ಟ. ನೀವು ಇಲ್ಲಿ ಮಾತ್ರ ಇರುವುದಲ್ಲ, ಯಾರ್ಯಾರು ಕರೀತಾರೆ ಅಲ್ಲೆಲ್ಲ ಹೋಗಬೇಕು. ಎಲ್ಲೆಲ್ಲಿ ಕಷ್ಟ ಕಾರ್ಪಣ್ಯಗಳಿವೆ ಅಲ್ಲೆಲ್ಲ ಕಡೆ ನೀವು ಸ್ಪಂದಿಸಬೇಕು. ಎಲ್ಲಿ ಬೆಳಕಿಲ್ಲ, ಎಲ್ಲಿ ಕತ್ತಲೆ ಇರ್ತದೆ ಅಲ್ಲಿ ಕತ್ತಲೆ ಪರಿಹಾರ ಮಾಡಿ ಕೈ ಹಿಡಿದು ಪೊರೆಯಬೇಕು. ಅವ್ರು ಯಾವುದೇ ಕಷ್ಟ ಇರ್ಬೋದು, ವೈದ್ಯಕೀಯ ಪ್ರಾಬ್ಲಮ್ ಇರ್ಬೋದು, ಎಜುಕೇಷನ್ ಪ್ರಾಬ್ಲಮ್ ಇರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಆಸ್ತಿಪಾಸ್ತಿಗಳ ಸಮಸ್ಯೆ ಇರ್ಬೋದು, ಎಲ್ಲದರಲ್ಲಿಯೂ ನಾವು ಪಾಲ್ಗೊಳ್ಳಬೇಕು ಅಂತ ಸೂರ್ಯನಿಗೆ ಬೆಳಕು ಮಾತ್ರ ಕೊಟ್ಟರೆ ಈ ಭಾನುವಿಗೆ ಬೆಳಕು ಮಾತ್ರ ಅಲ್ಲ, ಎಲ್ಲ ಪೋರ್ಟ್ಫೋಲಿಯೋಗಳನ್ನು ತುಂಬಿಸಿ ಕಳಿಸಿದ್ದಾನೆ ಅಂತಂದರೆ ಭಗವಂತನ ದಯಾ, ದೊಡ್ಡ ಆ ದಯೆ. ರಾಯರ ಹತ್ರ ಹೋಗಿ ಏನು ಕೇಳಿದ್ರೂ ಕೊಡ್ತಾರೆ.
ಒಬ್ಬ ಹುಡುಗ ಸ್ಟ್ರೈಕ್ ಮಾಡಿದ್ದ ರಾಯರ ಹತ್ರ. ಏನು ಅಂತಂದರೆ, ನೀವು ಇದ್ದರೆ ನಾನು ಪಾಸಾಗಬೇಕು ಅಂತ. ಮರುದಿವಸ ಅಕೌಂಟೆನ್ಸ್ ಪರೀಕ್ಷೆ. ರಾಯರ ಹತ್ರ ಹೋಗಿ ಹೇಳ್ದೆ, ನೀವು ಇದ್ದರೆ ನಾನು ಪಾಸಾಗಬೇಕು ಅಂತ. ಓದಲೇ ಇಲ್ಲ. ಏನಾಗ್ತಾನೆ ಪರೀಕ್ಷೆಯಲ್ಲಿ? ಡುಮ್ಕಿ. ರಾಯರಿಗೆ ಲಾಸ್, ಒಬ್ಬ ಭಕ್ತ ಬರಲಿಲ್ಲ ಅಂತ. ರಾಯರು ಹೇಳ್ತಾರೆ, ಅಪ್ಪ ನೀನು ಓದು ಪುಸ್ತಕ, ನೀನು ಬರೆಯುವಾಗ ನಿನಗೆ ಕಷ್ಟ ಆದರೆ ನಿನ್ನೊಟ್ಟಿಗೆ ನಾನೂ ಬರ್ತೇನೆ ಅಂತ ಹೇಳುವ ರಾಯರು. ನೀನು ಅಕೌಂಟೆನ್ಸ್ ಪುಸ್ತಕ ಓದಿ ಬರೆ, ನಿನಗೆ ಎಲ್ಲಿ ಬರೀಲಿಕ್ಕೆ ಬರುವುದಿಲ್ಲ ನಾನು ಬರೀತೇನೆ ಅಂತ ರಾಯರು ಹೇಳ್ತಾರೆ. ನಾಳೆ ನಿನಗೆ ಎಕ್ಸಾಮ್, ನೀನೂ ಓದು ನಾನೂ ಓದ್ತೇನೆ. ಚಂದ್ರಿಕಾ ಬರೆದ ರಾಯರು, ಚಂದ್ರಿಕಾ ಪ್ರಕಾಶ ಬರೆದ ರಾಯರು, ಪರಿಮಳ ಬರೆದ ರಾಯರು. ರಾಯರು ಹೇಳ್ತಾರೆ, ನೀನು ಪರೀಕ್ಷೆಗೆ ಹೋದರೆ ನೀನು ಓದುವುದಕ್ಕಿಂತ ಜಾಸ್ತಿ ನಾನು ಓದ್ತಿರ್ತೇನೆ. ನೀನು ಪೆನ್ನಿನಲ್ಲಿ ಕೂತು ಇಂಕಿನಲ್ಲಿ ಒಳಗೆ ಪ್ರವೇಶ ಮಾಡಿ ನಾನು ಬರೀತೇನೆ. ಅಷ್ಟೇ ಅಲ್ಲ, ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡುವನೊಳಗೆ ಕೂತು ಮಾರ್ಕ್ ಹಾಕಿಸ್ತೇನೆ. ಆದರೆ ನೀನು ಮಾತ್ರ ಏನು ಮಾಡಬೇಕಾದ್ದು ಅಂತಂದರೆ ಓದುವ ಕೆಲಸ ಒಂದು ಮಾಡು, ದೇವರನ್ನು ನಂಬು, ನಿನ್ನೊಟ್ಟಿಗೆ ನಾನು ಬರ್ತೇನೆ ಅಂತ ಹೇಳುವ ದೊಡ್ಡ ಕರುಣಾಶಾಲಿಗಳು ಅದು ರಾಯರು. ಅಂತಹ ರಾಯರು ಭಾನುವಾಗಿ ಆಕಾಶದಲ್ಲಿ, ಆ ಭಾನು ಇದ್ದರೆ ನಮ್ಮ ಹೃದಯಾಕಾಶದಲ್ಲಿ, ನಮ್ಮ ವೀತಿಯ ಆಕಾಶದಲ್ಲಿ ತಿರುಗಾಡುವ ಭಾನು ಕೋಟಿಗಳಲ್ಲಿ ರಾಯರು ನಮ್ಮ ಪ್ರಧಾನ ದೈವ. ನಮ್ಮೊಟ್ಟಿಗೆ ಬಂದಿದ್ದಾರೆ. ಯಾರು ನೋಡ್ತಾರೆ ಅವರನ್ನೂ ನೋಡಿದ್ದಾರೆ, ಯಾರು ನೋಡಲಿಲ್ಲ ಅವರನ್ನೂ ನೋಡಿದ್ದಾರೆ, ಯಾರು ಕೈ ಮುಗಿದಿದ್ದಾರೆ ನಮಸ್ಕಾರ ಮಾಡಿದ್ದಾರೆ ಅವರನ್ನೂ ನೋಡಿದ್ದಾರೆ, ಯಾರು ನಮಸ್ಕಾರ ಮಾಡಲಿಲ್ಲ ಅವರನ್ನೂ ಕೂಡ ಒಂಥರ ನೋಡಲಿಲ್ಲ, ಚೆನ್ನಾಗಿಯೇ ನೋಡಿದ್ದಾರೆ. ಸೂರ್ಯನಿಗೆ ಕೈ ಮುಗಿಯಿರಿ, ಅರ್ಘ್ಯ ಕೊಡಿರಿ, ಸೂರ್ಯ ಶೇಗೆ ಎಲ್ಲರನ್ನೂ ಒಂದೇ ರೀತಿಯಾಗಿ ಗೌರವಿಸ್ತಾನೆ, ಆಧರಿಸ್ತಾನೆ. ಅದೇ ರೀತಿ ನಮ್ಮ ಸೂರ್ಯ, ನಮ್ಮ ರಾಯರು ಎಲ್ಲರನ್ನೂ ಪ್ರೀತಿಯಿಂದ ಹರಸಿದ್ದಾರೆ. ಅದಕ್ಕೋಸ್ಕರ ಮಂತ್ರಾಲಯದಿಂದ ಎಲ್ಲ ಭಕ್ತರನ್ನು ಹರಸಿದ ರಾಯರಿಗೆ ನಾವು ಅನಂತ ಪ್ರಣಾಮಗಳನ್ನು ಬಿಟ್ಟು ಮತ್ತೇನೂ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಮಾಡೋಣ ಅಂತ ಹೇಳ್ತಾ, ಆ ರಾಯರ ಒಳಗಿದ್ದ ಭಗವಂತನ ಅನುಗ್ರಹ ಎಲ್ಲ ಭಗವದ್ ಭಕ್ತರಿಗಾಗಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣ ಮಸ್ತು.